ಓಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ. ನಾನು ಚಿಕ್ಕವನಿದ್ದಾಗ ಮೊದಲನೇ ಶ್ಲೋಕ ಶ್ರೀರಾಮನ ಬಗ್ಗೆ ಒಬ್ಬರು ದೊಡ್ಡವರು ನಮಗೆ ಹೇಳ್ಕೊಟ್ಟಿರೋದು ಇದೆ. ಆಪದಾಮಪಹರ್ತಾರಂ, ಎಲ್ಲ ಆಪದವನ್ನ ಅವರು ಹರಿಸ್ತಾರೆ. ಅವರು ನಮ್ಮನ್ನು ಆಪದನ್ನು ಹರಣ ಮಾಡಿ ನಮಗೆ ಉನ್ನತವಾದಂಥ ಜೀವನ ಒಂದು ಆಶೀರ್ವಾದ ಮಾಡ್ತಾರೆ ಶ್ರೀರಾಮನ್ ಅಂತ ಅವರು ನಮಗೆ ಹೇಳಿದ್ರು. ಆಗ ನಾನು ಕೂಡ ನಿಮ್ಮ ಹಾಗೆ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ನನಗೆ ಮ್ಯಾಥ್ಸ್ ಸಬ್ಜೆಕ್ಟ್ ತುಂಬಾ ಭಯ. ಮ್ಯಾಥ್ಸ್ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ಅಮ್ಮನವರು ನಮ್ಗೆ ಅಂತ ಒಂದು ಶ್ರೀರಾಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಭಗವಂತನ ಪ್ರಾರ್ಥನೆ ಮಾಡಿ ನಮಗೆ ಮ್ಯಾಥಮೆಟಿಕ್ಸ್ ಬರುತ್ತೆ ಅಂತ ಹೇಳಿದ್ರು. ಆದ್ರಿಂದ ಈ ಶ್ಲೋಕ ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದ್ದೇವೆ, ಯಾವಾಗಲೂ ಹೇಳ್ತಾ ಇರ್ತೀವಿ. ಆ ಶ್ರೀರಾಮನ ಅನುಗ್ರಹ ಎಲ್ಲರ ಮೇಲೆ ಯಾವಾಗ ಇರುತ್ತೆ ಅಂತ ಆ ಭಾವದಿಂದ ಮೊದಲನೇ ಆಗಿ ನಾವು ಪ್ರಭಾಕರ್ ಭಟ್ ಅವರಿಗೆ ಇಲ್ಲಿ ನಮ್ಗೆ ಮಾಡಿ ಕೊಡಲಿಕ್ಕೆ ಒಂದು ಅವಕಾಶ ಕೊಡಲಿಕ್ಕೆ ತಾವು ನಮ್ಗೆ ಕದ್ದಿದ್ದೀರಿ. ನಮ್ಮ ಕೈಯಿಂದ ಇಂಥ ಪುಣ್ಯ ಕಾರ್ಯ ಆಗ್ತಾ ಇದೆ ಇವತ್ತು. ಅದಕ್ಕೆ ನಾನು ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಗೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ. ಹಾಗೆ ಶಶಿಧರ್ ಶೆಟ್ಟಿ ಅವರು, ನಿಮ್ಮ ಸೇವೆಯಿಂದ ಇದೆಲ್ಲ ನಡೀತಾ ಇದೆ. ನೀವು ತ್ಯಾಗ ಮಾಡಿ ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀರಿ. ಅದಕ್ಕೆ ನಿಮಗೂ ಕೂಡ ನಾವು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ನರಸಿಂಹಮೂರ್ತಿ ಅವರೇ, ಸೌಮ್ಯಾಜಿ ಅವರೇ, ನಾನು ಕನ್ನಡದಲ್ಲಿ ಓದಲಿಲ್ಲ. ನಾನು ಮಧ್ಯಪ್ರದೇಶದಲ್ಲಿ ಹುಟ್ಟಿದ್ದೀನಿ, ಕರ್ನಾಟಕದಲ್ಲಿ ಹುಟ್ಟಲಿಲ್ಲ. ಆದರೆ ಕರ್ನಾಟಕ ಇವತ್ತು ನನ್ನ ಜನ್ಮಭೂಮಿ ಅಲ್ಲ, ಆದರೂ ಕೂಡ ಕರ್ಮಭೂಮಿ ಆಗಿದೆ. ಇಲ್ಲಿಂದ ನಾವು ಇಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಮ್ಗೆ ನೀವು ಕ್ಷಮಿಸಬೇಕು, ಯಾಕಂದ್ರೆ ಕನ್ನಡದಲ್ಲಿ ಮಾತನಾಡಲಿಕ್ಕೆ ನಮ್ಗೆ ಹೆಚ್ಚು ಬರೋದಿಲ್ಲ. ಅದೊಂದು DVG ಅವರು ಒಂದು ಕವನ ಮಂಕುತಿಮ್ಮದ ಕಗ್ಗ ಅಂತ ಒಂದು ಪುಸ್ತಕದಲ್ಲಿ ಬರೆದಂತ ನನಗೆ ತುಂಬಾ ಹೃದಯಕ್ಕೆ ಮುಟ್ಟಿದೆ. ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರಸೊಬಗು, ಹಳೆ ಯುಕ್ತಿ ಹಳೆ ತತ್ವ ಹೊಸ ಯುಕ್ತಿ, ದೊಡಗುಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಲವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಅವರು ಹೇಳಿದರು. ನಮ್ಮ ಭಾರತೀಯ ಶಿಕ್ಷಣ ಪ್ರಣಾಳಿಕೆ ಹೇಗಿರ್ಬೇಕಂದ್ರೆ, ಪ್ರಾಚೀನ ಋಷಿಗಳ ವಾಕ್ಯ ಜೊತೆಗೆ ಆಧುನಿಕವಾದಂಥ ವಿಜ್ಞಾನ ಕೂಡ ನಾವು ಸಮನ್ವಯ ಮಾಡಿ ಮಕ್ಕಳನ್ನು ಹೇಳಿಕೊಡಬೇಕು. ಹಾಗೆ ನಮ್ಮ ಉಪನಿಷತ್ಗಳಲ್ಲಿ ಕೂಡ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಹಸ್ಮ ಯದ್ ಬ್ರಹ್ಮ ವಿದೋ ವದಂತಿ ಪರಾಚೈವ ಪರಾಚ ಅಂತ ಹೇಳಿದ್ದಾರೆ. ಎರಡು ವಿಧವಾದಂಥ ವಿದ್ಯೆಗಳು ನಾವು ಮಕ್ಕಳನ್ನು ಹೇಳಿಕೊಡಬೇಕು. ಪರಾವಿದ್ಯೆ ಮತ್ತು ಅಪರಾವಿದ್ಯೆ. ಅಪರ ಅಂದ್ರೆ ಲೌಕಿಕ ವಿಷಯ ಜ್ಞಾನ, ಹೊಟ್ಟೆಪಾಡಿದಕ್ಕೋಸ್ಕರ ನಮಗೆ ಬೇಕು, ಅದು ಬೇಕೇ ಬೇಕು. ಆದ್ರೆ ಅಷ್ಟು ಮಾತ್ರ ಭಾರತೀಯ ವಿದ್ಯೆ ಅಲ್ಲ. ಅದರ ಜೊತೆಗೆ ಆಧ್ಯಾತ್ಮಿಕವಾದದ್ದು, ಭಗವಂತನ ಭಕ್ತಿ ಮತ್ತೆ ನಮ್ಮ ಆಧ್ಯಾತ್ಮಿಕ ಚಿಂತನೆ, ಅದರ ಬಗ್ಗೆ ನಾವು ಮಕ್ಕಳನ್ನು ಹೇಳಿಕೊಡಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ಸೊ ಈ ಸಂಸ್ಥೆಯಲ್ಲಿ ಅದನ್ನು ಎರಡು ನಾವು ನೋಡ್ತಾ ಇದ್ದೀವಿ. ಆಧುನಿಕ ವಿದ್ಯೆ, ಅದರ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆ ಎರಡು ಸೇರಿ ಪ್ರಭಾಕರ್ ಜಿ ಅವರು ನಿಮ್ಮೆಲ್ಲರೂ ಕೂಡ ನೀಡ್ತಾ ಇದ್ದಾರೆ. ಅದನ್ನು ನೋಡಿ ನಮ್ಗೆ ತುಂಬಾ ಸಂತೋಷ ಆಯಿತು. ಅದಕ್ಕೆ ನಾವು ಮತ್ತೆ ಈ ಭಾರತ ವರ್ಷದ ಒಂದು ಎಲ್ಲ ಜನರ ಪರವಾಗಿ ನಿಮಗೆ ಕೃತಜ್ಞತೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. Now I think I'll have to switch over to English and you'll have to bear with me. I was with Shashidhar Shetty ji and I was telling that if you don't open a temple, God is not going to lose much. ದೇವಸ್ಥಾನ ಕಟ್ಟಲಿಲ್ಲ ಅಂದ್ರೆ ಭಗವಂತನಿಗೆ ಯಾವುದೋ ದೊಡ್ಡ ನಷ್ಟ ಆಗೋದಿಲ್ಲ. But if you don't open a school, it's a great loss to the society and to God. Therefore, opening a school to me is much more powerful worship than opening a temple. So I am very happy because ಸಾಮಾನ್ಯವಾಗಿ ನಮ್ಗೆ ಒಂದು ದೇವಸ್ಥಾನ ಓಪನ್ ಮಾಡ್ಲಿಕ್ಕೆ ಬರ್ಬೇಕು ಅಂತ ನಮ್ಗೆ ಆಮಂತ್ರಣ ಕೊಟ್ಟರೆ ನಾನು ಹೋಗೋದಿಲ್ಲ. ಆದ್ರೆ ಸ್ಕೂಲ್, ಕಾಲೇಜು ಮತ್ತೆ ಇಂಥ ಒಂದು ಹಾಸ್ಪಿಟಲ್ಸ್, ಇಂಥ ಸೇವಾ ಕಾರ್ಯಕ್ಕೆ ನಾವು ಕರೆದಿದ್ರೆ ನಾವು ಖಂಡಿತವಾಗಿ ಹೋಗ್ತೀವಿ. ಯಾಕೆಂದ್ರೆ ನಮ್ಗೆ ರಾಮ ಸೇವಾ ಅಂದ್ರೆ ಭಗವಂತ ಸಾಯಿಬಾಬಾ ಅವರು ಹೇಳ್ತಾ ಇದ್ರು, ಗ್ರಾಮ ಸೇವೆಯೇ ರಾಮ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ,
ಮಾನವ ಸೇವೆಯೇ ಮಾಧವ ಸೇವೆ, ನರ ಸೇವೆಯೇ ನಾರಾಯಣ ಸೇವೆ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೇ ನಾವು ಪಾಲಿಸ್ತಾ ಸರ್ವ್ ಮ್ಯಾನ್ ಟು ಸರ್ವ್ ಗಾಡ್ ಅಂತ. ಸೊ ಇಫ್ ಯು ಸರ್ವ್ ಹ್ಯೂಮನ್ಸ್, ಎಸ್ಪೆಷಲಿ ಚಿಲ್ಡ್ರನ್, you will serve God. That is my belief, and with that belief we have been working. India is going through a tremendous transformation period. We are the youngest country on earth, and I believe yesterday there was an estimate in the newspaper which said now we are 1.46 billion people, means 146 crore people are there in India. And you know, most of us are young. The average median age of Indians is only 28 and a half years. And more than probably 20-25 crore children are there in our schools, colleges. And tomorrow they are going to be the people who will run this country. If they do not get the right kind of education, they cannot run this country in the right way. So when he introduced saying that English education is being started in Sri Ram Vidya Kendra, I was happy. Because on one side, Haleberu, on the other side, Hosachiguru, both have to come together. You study about the ancient scriptures and you also study about the artificial intelligence. They must come together to make education complete in today's times. And English is necessary because if we want to talk to the world, we must know their language. They do not know our language, but we have to learn their language to spread our culture and our spirituality. So I think it's a great opportunity for all of you to continue your education in this medium as well. Of course, Kannada is your mother tongue, Sanskrit is our Daiva Bhasha. We must be proud of that. But Bhasha is nothing but an expression of one's emotions. Nimma bhavanigondu abhivyakti ashte Bhasha. No language is greater or smaller. But I am happy that such a progressive step is being taken, which is the need of the hour. And with that, we will be able to talk about our country and our culture to all the people around the world. I do not want to be repeating the same thing which everybody says, you are the future of the world, because you are the future of the world. Tomorrow, if you do not grow up well with the right kind of value systems, we won't be able to retire in peace, because we will be surrounded by all of you. And today what India needs is our young generation should take it upon themselves to build this country the way it should be. We have inherited from the British a broken country, a broken education system. But today, with the leadership of Sri Narendra Modi and the likes of him, we are able to rebuild our education system again based on our ancient Indian Gurukula principles. So I'm really happy that I could be here, and I invite you to continue to do this work for more and more children. We work with children at Anganwadi level, to the primary school, to the government high schools. We provide them with Sai Sure nutrition mix ragi malt, so that they are not hungry when they come to school in the morning. Similarly, there are health and education institutions. But what really makes me feel worried about the future is, even though we are giving education to our children, we are not giving them the right kind of education. The right kind of education is the combination of both the English or the worldly knowledge along with the spiritual knowledge. Unless both come together, we would not be able to make our country Vishwaguru. We have to be Vishwaguru not only from the point of dharma or point of adhyatma, but also from the point of science and technology, entrepreneurship and innovation. In every aspect, India has to grow, Bharat has to grow to lead the world. This is our opportunity, this is our moment to seize, but none of us can do it without all of you. So once again, to all the teachers, all the people who are behind this mission of Sri Rama Vidya Kendra, and all of you, the children, as well as your parents, it's my one and the only appeal, as well as my prayer to the divine, to Sri Rama, that may we all become the instruments of the divine. Nimitta matram bhavasavya sachin, says Krishna. May we all become instruments of the divine to do God's work in our life. If I have to tell you what is the purpose of your life, beyond becoming doctors, engineers, or leaders, or businessmen, our purpose is to express the divine will in our day-to-day life. If we can live that way, we have lived a life of fulfillment, and we will never die in regret. Our scriptures say, in the last moment, the regrets occur. Why did not I do good things? Why did I do the wrong things? Kim aham sadhuna karvam, kim aham papam akarvam iti. These are the worries at the last moments. You are too young, you may not realize it, but such a moment will come to all of us. If you learn well, if you learn spirituality along with your
regular education, and you practice it, you will never come to regrets in your life. You will never feel sorry about what you have done in your life. You'll always find fulfillment. May such education reach every corner of the country. And to Prabhakar Bhattji, I again convey that we are always with you in your mission of providing the right kind of education to our children, our future. ನಾವು ಯಾವಾಗ ನಿಮ್ಮ ಜೊತೆ ಇದ್ದೀವಿ, ಇದು ಶ್ರೀರಾಮನ ಕಾರ್ಯ. ಆದ್ರೆ ಶ್ರೀರಾಮನು ಕೂಡ ಅವರ ಕಾರ್ಯ ಮಾಡ್ಬೇಕಂದ್ರೆ ಅವರಿಗೆ ಹನುಮಂತನ ಸಹಾಯ ಬೇಕಾಗಿತ್ತು. ತಾವು ಹನುಮಂತನಾಗಿ ಇಲ್ಲಿ ಇದ್ದು ಈ ಸೇವೆ ಎಲ್ಲ ಮಾಡ್ತಾ ಇದ್ರಿ. ಅದಕ್ಕೆ ತಮಗೆ ಕೂಡ ಮತ್ತೆ ಮತ್ತೆ ನಾವು ನನ್ನ ಹೃತ್ಪೂರ್ವಕವಾದಂತ ನಮನಗಳು, ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.